ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ನಾನು ನೀನು ಗಂಡ ಹೆಂಡತಿ ಆಗು, ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು. ಯಾವಾಗಲೂ ಅವಳದೇ ಯೋಚನೆ ಅಲ್ವಾ? ಅದು ಬಿಟ್ಟು ಮನ್ಸು ಬೇರೆ ಕಡೆಗೆ ಹರಿಯೋದೇ ಇಲ್ಲ ಅಲ್ವಾ? ನನಗೇನೋ ಗೊತ್ತು, ನೀನು ಲವ್ ಮಾಡಿದವನು ಎಕ್ಸ್ಪೀರಿಯನ್ಸ್ ಹೇಳ ಅಂತ ನನ್ನನ್ನೇ ಕೇಳ್ತಿದ್ಯಾ? ಹೋಗಪ್ಪ. ಜಾನ್ವಿ, ಹಾ ಫೋನ್ ನೀನೇ ರಿಸೀವ್ ಮಾಡೆ. ಹಲೋ, ವಿಜಯ ಸಹಕಾರಿ ಬ್ಯಾಂಕ್. ಹಲೋ, ಹೇಳಿ ಸರ್. ಯಾರು ಮಾತಾಡ್ತಿರೋದು? ಲೋನ್ಸ್ ಆ್ಯಂಡ್ ಅಡ್ವಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಮಿಸ್ ಗೀತಾ ಮಾತಾಡ್ತಾ ಇರೋದು. ಏನಾಗಬೇಕಿತ್ತು ಹೇಳಿ ಸರ್. ಮೇಡಮ್, ಮಿಸ್ ಜಾನ್ವಿ ಮೇಡಮ್ನವ್ರಿಲ್ವಾ? ಅವ್ರು ಸ್ವಲ್ಪ ಬ್ಯುಸಿ ಇದ್ದಾರೆ. ಏನಾಗಬೇಕಿತ್ತು ಹೇಳಿ ಸರ್. ಯು ಕ್ಯಾನ್ ಟಾಕ್ ಟು ಮೀ. ಇಲ್ಲ, ಅದು ಪರವಾಗಿಲ್ಲ, ಇನ್ಯಾವಾಗಲಾದ್ರೂ ಮಾಡ್ತೇನೆ. ಸರ್ ಒಂದು ನಿಮಿಷ, ನೀವು ಅವ್ರ ಹತ್ರನೇ ಮಾತಾಡ್ಬೇಕಿತ್ತಾ? ಹಾ ಹೌದು. ಆ್ಯಕ್ಚುಲಿ ಐ ಲವ್ ಯು ಅಂತ ಒಂದು ಹೇಳೋದನ್ನ ಬಿಟ್ಟು ಬೇರೆ ಏನಾದರೂ ಹೇಳ್ಬೋದು. ಹಾ, ಸಾರಿ ಸರ್, ಜಸ್ಟ್ ಕಿಡಿಂಗ್, ಪ್ಲೀಸ್ ಡೋಂಟ್ ಮೈಂಡ್. ಪರ್ಸ್ನಲ್ಲ? ಯಾ, ಪರ್ಸನಲ್. ಓಕೆ, ಕೊಡ್ತೀನಿ. ಜಾನ್ವಿ, ನಿಂಗೆ ಫೋನು. ಅದೇನು ಕೇಳೆ? ಪರ್ಸ್ನಲ್ ಅಂತೆ, ನಿನ್ನ ಅವರು. ಯಾರು? ಮದನ್ ಕುಮಾರ್. ಹಲೋ. ಹಲೋ. ಏನೇ ಸಂಜೆ ಡೇಟಿಂಗಾ? ಏನ್ ಡವ್ವೆ, ನಿಮ್ಮ ಅವ್ರದ್ದು ಜಾನ್ವಿ ಮೇಡಮ್ ಜೊತೆ ಮಾತಾಡ್ಬೋದಾ ಅಂತಾರೆ. ಹಾಗಂದ್ರ? ಹಾ 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 ಹಾ, ಇದು ಯಾವ ಸೀಮೆಲ್ಲೋವೆ? ನೀನ್ ನೋಡಿದ್ರೆ ಅವರು ಇವರು ಅಂತೀಯ, ಅವ್ರು ನೋಡಿದ್ರೆ ಮೇಡಮ್ ಅಂತಾರೆ. ಮೇಡಮ್ ಅಂತ ಕೇಳಿದ್ರ? ಹಾಗಾದ್ರೆ ಅವ್ರದ್ದೆಲ್ಲ ಕಾಲೇದು. ಹೇಗೆ ಹೇಳ್ತೀಯಾ? ಅಷ್ಟು ಮರ್ಯಾದೆ ನೆವ. ಹಾ 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 ಹಾ, ನಿನ್ನ ಮೊಬೈಲಿಗೆ ಫೋನ್ ಬಂದಿರುತ್ತೆ, ನೀನು ರಿಸೀವ್ ಮಾಡಿರಲ್ಲ. ಸಿಟ್ಟು ಬಂದು ಆಫೀಸ್ ಫೋನ್ಗೆ ಬ್ಲ್ಯಾಂಕ್ ಕಾಲ್ ಕೊಟ್ಟಿರ್ತಾರೆ. ನಮ್ಗಿದೆಲ್ಲ ಗೊತ್ತಾಗಲ್ವಾ? ಆಯಿತು, ಕ್ಯಾರಿ ಆನ್. ಅನ್ನಪೂರ್ಣ ಮೇಡಮ್ಗೆ ಕ್ರೀಮ್ ಮತ್ತು ಆರೆಂಜ್ ಅಂದರೆ ತುಂಬ ಇಷ್ಟ. ಇಲ್ಲ ಇಲ್ಲ, ನಾನು ಯಾರಿಗೂ ಹೇಳೋದಿಲ್ಲ, ಇಲ್ಲ ಮೇಡಮ್ಗೂ ಗೊತ್ತಾಗಲ್ಲ. ಓಕೆ ಓಕೆ ಓಕೆ, ಸರಿ ಸರಿ, ಥ್ಯಾಂಕ್ ಯು. ಫೈಲಿಗೆ ಸಿಗ್ನೇಚರ್ ಆಯ್ತಾ? ಎಲ್ಲಿ ಮೇಡಮ್, ಸಾರಿನ ಫೈಲ್ ನೋಡೋದು ಹಾಗೆ. ಯಾಕೆ? ಅವ್ರಿಗೆ ಲವ್ ಏರಿಯಾ. ಏನು? ಬರೀ ಪ್ರೀತಿ ಬಗ್ಗೆ ಮಾತು, ಅದೇ ವಿಚಾರ, ಅದೇ ಗುಂಗು. ಹೌದಾ? ಏನಂದ್ರು? ನೀವೇನ್ ಮೇಡಮ್, ನಿಮಗೆ ಲವ್ ಆಗಿದೆ ಹಾಗೆ? ಸ್ಟುಪಿಡ್. ನಮ್ಮ ಸರ್ ಹೀಗೆ ಬಿಹೇವ್ ಮಾಡಿದ್ದು ನೋಡಿದ್ಯಾ ಯಾವತ್ತಾದರೂ? ಅದೇ ಬೇಜಾರ್. ಬೇಜಾರು ಯಾಕೆ? ಇದು ಶುಭ ಸೂಚನೆ. ಏನು ಕೇಳಿದ್ರು? ನಿನಗೆ ಹೇಗೆ ಲವ್ ಆಯ್ತು, ಹೇಗೆ ಪ್ರಪೋಸ್ ಮಾಡಿದೆ ಅಂತ ಕೇಳಿದ್ರು. ಆದ್ರೆ ಅವ್ರ ಮನಸ್ಸೆಲ್ಲ ಕಲ್ಪನೆಯಲ್ಲೇ ತೇಲ್ತಾ ಇತ್ತು. ವೆರಿ ವೆರಿ ಗುಡ್. ಇದನ್ನ ಮೇಡಮ್ಗೆ ಹೇಳಬೇಕು. ಕಂಪ್ಲೇಂಟ್ ಮಾಡ್ತೀರಾ? ಕಂಪ್ಲೇಂಟ್ ಯಾಕೆ? ಈ ವಿಷಯ ಮೇಡಮ್ಗೆ ಹೇಳಿದ್ರೆ ಅವ್ರಿಗೂ ತುಂಬ ಖುಷಿ ಆಗುತ್ತೆ. ವಿಷಯ ಮದುವೆ ತನಕ ಬೆಳೆಸ್ತಾರೆ. ಈ ಹುಡುಗಿ ಜೊತೆಗ? ಯಾಕೆ ಯಾಕಾಗಬಾರ್ದು? ಸಾರ್ ಲೈಫ್ ಅಷ್ಟೇ ಅಲ್ಲ, ಎಲ್ಲ ಬಿಟ್ಟು ಆ ಹುಡುಗಿಯಿಂದ ಯಾಕೆ ಬಿದ್ರು ಅಂತ ಅಲ್ಲ ಅವ್ರಿಗೆ ಗೊತ್ತಾಗದ್ ಬಿಡ್ವಾ? ನವಿಲ್ ಯಾವುದು? ಶಟ್ ಅಪ್. ಕಲ್ಯಾಣಿದೇನಾಗಿದೆ? ನೋಡಕ್ ಸುಂದರವಾಗಿದ್ದಾಳೆ, ವಿದ್ಯಾವಂತೆ, ಬುದ್ಧಿವಂತೆ. ವಿದ್ಯಾವಂತೆ ನಿಜ, ಆದ್ರೆ ಬುದ್ಧಿ ಸಾರಿಗೇನೋ ಒಳ್ಳೆ ಪೇರಲ್ಲ ಅವಳು. ಹೋಗ್ತಾ ಹೋಗ್ತಾ ಸರಿ ಹೋಗ್ತಾಳೆ ನಂದನ್. ಶ್ರೀಮಂತರ ಮನೆ ಹುಡುಗಿ, ಸ್ವಲ್ಪ ಆಟಿಟ್ಯೂಡ್. ನಮ್ಮ ಸರ್ ಅವಳನ್ನ ಬದಲಾಯಿಸ್ತಾರೆ. ಸಾರಿಗೆ ಇನ್ನೂ ಒಳ್ಳೆ ಹುಡುಗಿ ಸಿಗ್ತಾಳೆ, ನೀವು ಹೇಳ್ಬೇಕಲ್ವಾ? ಅದು ಬಿಟ್ಟು ನೀವೇ ಸಪೋರ್ಟ್ ಮಾಡಿದ್ರೆ ನಾನೇನು ಮಾಡಬೇಕು ಅಂತ ನನಗೆ ಗೊತ್ತು, ನೀನೇನು ಹೇಳಬೇಕಾಗಿಲ್ಲ. ಸರ್ ಫ್ರೆಂಡು ಅಂತ ತುಂಬ ಲಿಬರ್ಟಿ ತಗೋಬೇಡ. ನನ್ನ ಜಾಗ ನನಗೆ ಗೊತ್ತು ಮೇಡಮ್.
ಸಾರ್ ಬಗ್ಗೆ ಕಾಳಜಿ ಇರೋದಕ್ಕೆ ಹೇಳಿದೆ. ನೀನಿನ್ ಹೋಗ್ಬೋದು. ಮೇಡಮ್ಗಿಂತ ಗೊತ್ತಾ ನಿನಗೆ? ಸರಿ ಮೇಡಮ್. ಹೌದಾ ಸುಧಾ? ನಡೀಲಿ ನಡೀಲಿ, ನಮಗೂ ಅದೇ ಬೇಕಾಗಿರೋದು. ನೀನು ಹೀಗೆ ಗಮನಿಸಿ ನನಗೆ ತಿಳಿಸ್ತಾ ಇರು. ಆಯ್ತು, ಥ್ಯಾಂಕ್ಸ್ ಸುಧಾ. ಏನಂತೆ? ನಾವ್ ಅನ್ಕೊಂಡಂಗೆ ಆಗ್ತಾ ಇದೆ. ಶ್ರೀಗೆ ಹುಡುಗಿ ಇಷ್ಟ ಆದ್ನಂತ? ಆ ಹುಡುಗಿಗೆ ನಮ್ ಶ್ರೀ ಇಷ್ಟ ಆದ್ನಂತ? ಇಷ್ಟ ಆಗ್ದೇನೋ ನಮ್ ಶ್ರೀ ಅಂತ ಹುಡ್ಗನ್ ಪಡೆಯಕ್ಕೆ ಅವ್ಳು ಪುಣ್ಯ ಮಾಡಿರ್ಬೇಕು. ಶ್ರೀಗೆ ಹುಡುಗಿ ಇಷ್ಟ ಆದ್ನಂತ ಶ್ರೀನೇ ಹೇಳದ್ನಂತ? ಅದಕ್ಕೆ ಹುಡುಗಿ ಏನಂದ್ಲಂತೆ? ಅಬ್ಬಬ್ಬಬ್ಬ, ಒಂದೇ ಪ್ರಶ್ನೆ ಎಷ್ಟು ತರ ಕೇಳ್ತೀರಾ? ವಿಷಯ ಏನು ಅಂದ್ರೆ, ಏನು? ಹುಡುಗಿ ಆಫೀಸ್ಗೆ ಹೋಗಿದ್ಲಂತೆ. ಅದಾವತ್ತು ನಂಗೆ ಚೆನ್ನಾಗಿ ನೆನಪಿದೆ. ಸ್ವಲ್ಪ ಸುಮ್ಮನೆ ಇರೆ. ನಿನ್ ಮೆಮರಿ ಟೆಸ್ಟ್ ನೀನ್ ಆಮೇಲೆ ಮಾಡ್ಕೊ. ಅಮ್ಮ ನೀವ್ ಹೇಳಿಮ್ಮ, ಆ ಹುಡುಗಿ ಹೋಗಿದ್ಲಲ್ಲ, ಏನಾಯ್ತಂತೆ? ಯಥಾ ಪ್ರಕಾರ ನಮ್ ಶ್ರೀ ಆಫೀಸ್ ನಲ್ಲಿ ಬಿಸಿ ಆಗಿದ್ನಂತೆ. ರಿಪೀಟ್ ಟೆಲಿಕಾಸ್ಟ್. ನೀನ್ ಹಿಂದೆ ಬಾರೆ. ಹಿಂದೆಯಿಂದ ಬಂದು ಮುಂದೆ ಏನಾಯ್ತು ಅಂತ ನಾ ಹೇಳ್ತೀನಿ. ಶ್ರೀ ಹುಡುಗಿ ಆಫೀಸ್ಗೆ ಹೋಗಿದ್ನಂತೆ, ಆಮೇಲೆ ಏನಾಯ್ತಂತೆ ಸ್ವಲ್ಪ ಸುಮ್ಮನೆ ಮತ್ತೆ ನೀವ್ ಹೇಳಿ. ನಂದನ್ ಹತ್ರ ನಮ್ ಶ್ರೀ ಪ್ರೀತಿ ಬಗ್ಗೆ ಏನೇನೋ ಮಾತಾಡ್ತಿದ್ನಂತೆ. ಹೌದಾ? ಬರ್ಲಿ ಅವ್ನ ಮನೆಗೆ ಇವತ್ತು. ಅವ್ರಿವ್ರನ್ನ ಯಾಕೋ ಕೇಳ್ಬೇಕು, ನಾವೆಲ್ಲ ಇಲ್ವಾ ಅಂತ ಕಿವಿ ಹಿಂಡಿ ಕೇಳ್ತೀನಿ. ಶ್ರೀ ಹತ್ರ ನಾವು ಯಾರು ಈ ವಿಚಾರ ಮಾತಾಡಬಾರ್ದು. ಯಾಕಮ್ಮ? ಹುಡುಗರಿಗೆ ಇಂಥ ವಿಷಯದಲ್ಲಿ ಕದ್ದು ಮುಚ್ಚಿ ನಡೆಸೋದ್ರಲ್ಲಿ ಖುಷಿ ಇರುತ್ತೆ, ಬಿಟ್ಬಿಡ್ಬೇಕು. ಒಳಗ್ ಬರ್ಬೋದಾ? ಬಾಮ. ಒಳ್ಳೇದಾಗ್ಲಿ ಕಂದ, ಕೂತ್ಕಮ್ಮ. ನೀವ್ ಕೂತ್ಕೊಳ್ಳಿ. ಕಲಾ, ಹೋಗಿ ಕಾಫಿ ಮಾಡ್ಕೊಂಡ. ಕಲಾಮ, ಕಾಫಿ ಬೇಡ. ಏನಂದೆ? ಶ್ರೀಗೆ ನೀವು ಅಮ್ಮ ಅಂದಮೇಲೆ ನನಗೂ ಅಮ್ಮನೇ ಅಲ್ವಾ? ಅಮ್ಮ ಅಂತ ಕರೆಯೋ ಅವಕಾಶನೇ ಕೊಡದೆ ನಮ್ಮ ತಾಯಿ ಹೋಗ್ಬಿಟ್ರು. ಈ ಥರ ಅಮ್ಮ ಅಂತ ಕರೆಯೋದನ್ನ ನಾನು ಎಷ್ಟು ಮಿಸ್ ಮಾಡ್ಕೊಂಡಿದ್ದೀನಿ ಗೊತ್ತಾ? ಅಳಬೇಡಮ್ಮ, ನಾವೆಲ್ಲರೂ ಅಮ್ಮಂದ್ರೆ. 6 ಜನ ಅತ್ತೆ ಇರಲ್ಲ, 6 ಜನ ಅಮ್ಮಂದ್ರಿದ್ದಾರೆ ನಿನ್ನ ಪಾಲಿಗೆ ಅನ್ಕೋ. ಕಸ್ಕೊಂಡಿದ್ದನ್ನ ದೇವ್ರು ಹೆಚ್ಚಿ ಕೊಡ್ತಾನಂತೆ ವ್ರತ ಮಾಡಿದ್ರೆ. ನೀನು ಅಂತದೇ ಯಾವ್ದೋ ವ್ರತ ಮಾಡಿದ್ಯಾ, ಅದಕ್ಕೆ ಒಬ್ರು ಬದಲಾಗಿ ನಾವ್ 6 ಜನ ಅಮ್ಮಂದಿರ್ ಸಿಕ್ಕಿದೀವಿ ನಿನ್ಗೆ. ಯಾರು ಜನ ತಾಯಂದ್ರಿಗೆ ನಂದೊಂದು ಸಣ್ಣ ಉಡುಗೊರೆ ಇದೆ. ಇದೆಲ್ಲ ಯಾಕೆ? ಯಾಕೆ ತರಬಾರ್ದಾ? ಈಗ ತಾನೇ ಮಗಳು ಅಂದ್ರಿ. ನೀವು ತಗೊಂಡಿಲ್ಲ ಅಂದ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ. ನಿನಗ್ ಬೇಜಾರ್ ಮಾಡ್ತೀವ? ತಗೊಳ್ತೀವಿ. ನಮ್ಮೆಲ್ಲರಿಗೂ ಇಷ್ಟವಾದ ಕಲರನ್ನೇ ತಂದಿದ್ಯಾ? ಈಗಿನ ಕಾಲದ ಹುಡುಗಿರು ಇಷ್ಟು ಶ್ರಮ ತಗೊಳ್ಳೋದು ಕಡಿಮೆನೆ. ಕಲ್ಯಾಣಿ, ಇಷ್ಟು ದಿನ ನಾನು ನಿನ್ಮೇಲೆ ಅನುಮಾನ ಪಟ್ಟಿದ್ದೆ. ಇವತ್ತು ನಿನ್ನ ನಡವಳಿಕೆ ನೋಡಿ ಆ ಅನುಮಾನ ಎಲ್ಲ ಕರ್ಗೋಯ್ತು. ನಮ್ಮನ್ನೆಲ್ಲ ನೀನು ತುಂಬ ಇಂಪ್ರೆಸ್ ಮಾಡಿದ್ಯಾ. ನಮ್ಮೆಲ್ರಿಗೂ ನೀನು ಒಪ್ಕೇನೆ. ಹೋಗಿ ಹೇಳೋನ್ಗೆ ಕೆಲಸ ಸಾಧಿಸ್ಕೊಂಡು ಬಂದಿದ್ದೀನಿ, ನಿನ್ ಮನೆಯವ್ರಿಗೆಲ್ಲ ನನ್ನ ವಿಚಾರ ತಿಳಿಸು, ಬೇಗ 3 ಗಂಟೆ ಹಾಕು ಅಂತ. ನಿಮ್ಗೆಲ್ಲ ನನ್ನ ಮೇಲೆ ಪ್ರೀತಿ ಇದ್ರೆ ನನಗೊಂದು ವಿಷಯ ನಡೆಸ್ಕೊಡ್ಬೇಕು. ಅದೇನು ಹೇಳು? ನಾನಿಲ್ಲಿ ಬಂದಿರೋದು ಶ್ರೀಗೆ ಹೇಳಬೇಡಿ. ನಿಮ್ಮನ್ನೆಲ್ಲ ಮೆಚ್ಚಕ್ಕೆ ನಾ ಇದು ಮಾಡ್ತಾ ಇದ್ದೀನಿ ಅನ್ಕೋತಾರೆ. ನಂಗಂತೂ ಏನು ನೆನಪಿರಲ್ಲ. ನೀವೇನ್ ಇಲ್ಲೆತ್ತಿದ್ದೀರಾ? ಬಸ್ ಕಾಯ್ತಿದ್ದೀನಿ. ಇವತ್ತು ಇಲ್ಲಿ ಯಾವ ಬಸ್ಸು ಬರಲ್ಲ. ಎಲ್ಲ 5th ಮೇನಿಗೆ ಡೈವರ್ಟ್ ಮಾಡಿದ್ದಾರೆ. ಯಾಕೆ? ಮುಂದೆ BBMP ವರ್ಕ್ ನಡೀತಿದೆ, ರಸ್ತೆ ಅಗ್ದಿದ್ದಾರೆ, ಅದಕ್ಕೆ ಇಲ್ಲಿ ಯಾವ ಬಸ್ಸು ಬರಲ್ಲ. ಮತ್ ನೀವು? ಬನ್ನಿ, ಮುಂದಿನ ಬಸ್ ಸ್ಟಾಪ್ ತನಕ ಮಾತಾಡ್ಕೊಂಡು ಹೋಗೋಣ. 1 ನಿಮಿಷ ಇರಿ. ನಡ್ಕೊಂಡು ಹೋಗೋದು ಯಾಕೆ? ಆ ಕಾರಲ್ಲಿ ಹೋಗೋಣ. ಹುಷಾರಿದ್ದೀರಾ? ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ ರೀ. ಆ ಕಾರ್ನ ಹಾರಿಸ್ಕೊಂಡು ಹೋಗ್ಬೇಡ. ಹಾ, ಆಮೇಲೆ ಪೊಲೀಸು ನನಗೆ ನಿಮಗೆ ಇಬ್ರಿಗೂ ಹಾರಿಸ್ಕೊಂಡು ಹೋಗ್ತಾರೆ. ನಿಮ್ಗೊಂದು ವಿಷಯ ಹೇಳ, ಯಾರಿಗೂ ಗೊತ್ತಾಗದೇನೆ ಇರೋ ಹಾಗೆ ಆ ಕಾರ್ ಡೋರ್ ಓಪನ್ ಮಾಡಕ್ ಗೊತ್ತು ನನ್ಗೆ. ಹಾ, ನಾಳೆ ಪೊಲೀಸ್ ಸ್ಟೇಷನ್ ಅಲ್ಲಿ ಸ್ಲೇಟ್ ಇಟ್ಕೊಂಡು ಕಳ್ಳಿ ಅಂತ ಅನ್ಸ್ಕೊಳಕ್ ರೆಡಿ ಇಲ್ಲ ನಾನು. ಅಕಸ್ಮಾತ್ ಆ ಕಾರ್ ಓನರ್ ನಾನೇ ಆಗಿದ್ರೆ
ಕನ್ಸ್ ಕಾಣೋಕ್ಕೂ ಮಿತಿ ಇರುತ್ತೆ. ಬರೋ ಸಂಬಳದಲ್ಲಿ ಮನೆ ನಡ್ಸೋದೇ ಕಷ್ಟ ಆಗಿರುತ್ತೆ, ಅಂಥದ್ರಲ್ಲಿ ಕಾರ್ ಓನರ್ ಅಂತೆ. ಬನ್ನಿ ಹೋಗೋಣ. ನೋ ಡೌಟ್ ಜನರು ಈ ಹೆಂಗಸರನ್ನ ಮೂರ್ಖರು ಅಂತ ಯಾಕೆ ಕರೀತಾರೆ ಅಂತ, ಎಸ್ಪೆಷಲಿ ಅವ್ರ ವೀಕ್ ಪಾಯಿಂಟ್ಸ್ ಅಂತ ಇದೆಯಲ್ಲ ಡ್ಯಾಡ್. ಏನೇನೋ ಮಾತಾಡ್ತಿದ್ಯಲ್ಲಮ್ಮ. ಆಫ್ ಕೋರ್ಸ್ ಡ್ಯಾಡ್, ಈ ಹೆಂಗಸರಿಗೆ ಹೂವು, ಒಡವೆ, ಸೀರೆ, ಮಸಾಲೆ ದೋಸೆ ಇಂಥದ್ದೇ ಇಷ್ಟ. ಇದೇನಾದ್ರೂ ಕೊಟ್ಟುಬಿಟ್ರೆ ಚೆನ್ನಾಗಿ ಕರ್ಗೋಗ್ತಾರೆ. ನಂಗೆ ಈಗಷ್ಟೇ ಅನುಭವ ಆಗಿದೆ ಡ್ಯಾಡ್. ಇಟ್ಸ್ ಅ ಬ್ಲಡಿ ಯೂನಿವರ್ಸಲ್ ಫಿನಾಮಿನನ್. ಹೇಗೆ? ನಿನ್ ಭಾವಿ ಬೀಗ್ತಿರ್ಗೆ ಏನ್ ಕಮ್ಮಿ ಆಗಿದೆ? ಅಷ್ಟು ದೊಡ್ಡ ಕಂಪನಿ, ಕೋಟ್ಯಾಂತರ ರೂಪಾಯಿ ಆಸ್ತಿ. ಬಟ್ ಯು ವೋಂಟ್ ಬಿಲೀವ್ ಇಟ್ ಡ್ಯಾಡ್, ನಾ ತಲೆಗೊಂದು ಸೀರೆ ಕೊಟ್ಟೆ ಅಂತ ಅದು ಎಷ್ಟು ಹಿಗ್ಗಿದ್ರು ಗೊತ್ತಾ? ದಟ್ಸ್ ಕ್ರೇಜಿ. ರಿಯಲಿ ಗುಡ್. ನಂಗೆ ನಿಜವಾಗ್ಲೂ ವಿಚಿತ್ರ ಅನಿಸ್ತು. ಅವ್ರನ್ನ ಖುಷಿ ಪಡ್ಸಕ್ಕೆ ನಾನು ಆ ಸೀರೆಗಳನ್ನೆಲ್ಲ ತಗೊಂಡಿದ್ದು. ಬಟ್ ಅವ್ರು ಆ ರೇಂಜಿಗೆ ಮರಳಾಗ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಎನಿವೆ ಐ ಆಮ್ ಹ್ಯಾಪಿ. ಅವನು ಇಂಪ್ರೆಸ್ ಮಾಡ್ತೀಯಲ್ಲ. ಚಿಯರ್. ಇಂಪ್ರೆಸ್ ಮಾಡೋದು ತುಂಬಾ ಈಸಿ ಆ ಲೇಡೀಸ್ನ. ಬಟ್ ಹೂ ವಾಂಟ್ಸ್ ಟು? ಅಬ್ಬಬ್ಬಾ, ಐ ರಿಯಲಿ ಕಾಂಟ್ ಹ್ಯಾಂಡಲ್ ದಮ್. ಆಬ್ಸಲ್ಯೂಟ್ ಇಮೋಷನಲ್ ಫೂಲ್ಸ್. ಆಗ್ಲೇ ಸೊಸೆ ಅನ್ಕೊಂಡು ಕೂತಿದ್ದಾರೆ ನನ್ನ. ಕಲ್ಯಾಣಿ, ಯು ಕಾಂಟ್ ಸೇ ದ್ಯಾಟ್. ನೀನಿನ್ನೂ ನಿನ್ನ ಗುರಿ ತಲುಪಿಲ್ಲ. ಅವರು ನಿನ್ನನ್ನು ಸೊಸೆ ಅಂತ ಅಂದ್ಕೊಳ್ಳೋದಕ್ಕೂ ನೀನು ಆ ಮನೆ ಸೊಸೆ ಆಗೋದಕ್ಕೂ ತುಂಬ ಅಂತರ ಇದೆ. ಆಫ್ ಕೋರ್ಸ್ ನೆನಪಿದೆ ಡ್ಯಾಡ್. ಶ್ರೀ ನಾನು ಮೊದಲು ನನ್ನ ಮುಷ್ಟಿಗೆ ತಗೋಬೇಕು, ಆಮೇಲೆ ಐ ಕೇರ್ ಅ ಡ್ಯಾಮ್ ಅಬೌಟ್ ದೋಸ್ ಲೇಡೀಸ್. ಓಹೋ ಅಮ್ಮವರು ಅಪರೂಪ ದರ್ಶನ. ಅಮ್ಮ ಚೆನ್ನಾಗಿದೆಯಮ್ಮ? ಚೆನ್ನಾಗಿದ್ದೀನಿ ಅಂಕಲ್, ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಮ್ಮ. ಪುಟ್ಟ, ನೀನು ಇತ್ತೀಚೆಗೆ ಬಡವನ ಟೀ ಅಂಗಡಿ ಕಡೆ ಬರೋದನ್ನ ಬಿಟ್ಬಿಟ್ಟಿಲ್ಲಮ್ಮ. ನಾನು ಇಲ್ಲಿ ಕುಡಿದ್ರೆ ಮನೆಯಲ್ಲಿ ಉಳಿಯುತ್ತಲ್ಲ ಅಂಕಲ್, ಅದಕ್ಕೆ ಅಲ್ಲೇ ಕುಡಿತೀನಿ. ನೀನು ಜಾಣೆ, ತುಂಬ ಬುದ್ಧಿವಂತೆ. ಹಾಗೆ ಮಾಡಮ್ಮ. ಪುಟ್ಟ, ನೀನು ಬರೋದು ಬಿಟ್ಬಿಟ್ಟು ನಾನು ಹೊಟ್ಟೆ ಮೇಲೆ ಹೊಡಿಬೇಡಮ್ಮ. ಅವಾಗ ಬರ್ತಿರ್ತೀನಿ ಅಂಕಲ್. ಈಗ ಒಳ್ಳೆ ಅಡುಗೆ. ತಗೊಳಮ್ಮ, ತಗೋಬಿಟ್ಟ ಕುಡಿಪುಟ್ಟ. ತಗೊಳ್ಳಿ ಸರ್, ಕುಡಿಯಮ್ಮ. ಥ್ಯಾಂಕ್ ಯು. ವಾವ್, ಇಷ್ಟೊಂದು ಟೇಸ್ಟ್ ಆಗಿರುತ್ತೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಯಾಕೆ ಹೇಳಿ? ಯಾಕೆ? ನನ್ನ ಜೊತೆ ಇದ್ದೀರಲ್ಲ ಅದಕ್ಕೆ. ನಿಜ, ನಾನು ಯಾವಾಗಲೂ ನಿಮ್ಮ ಜೊತೆಗೆ ಇರಬೇಕು. ನೀವು ಬೆಳಿಗ್ಗೆ ಎಷ್ಟು ಗಂಟೆ ಬಸ್ ಹೋಗೋದು? 8:45 ಬಸ್ಸು. ಅದೇ ಲಾಸ್ಟ್ ಬಸ್ಸು. ಅದಾದ್ಮೇಲೆ ಯಾವ ಬಸ್ಸು ಇಲ್ಲ. ಇಲ್ಲ ಅಂದ್ರೆ ಆಟೋಗೆ ಸುರಿಬೇಕಾಗುತ್ತೆ. ಆಮೇಲೆ ಟೀ ದುಡ್ಡು ಕಷ್ಟ. ಅಂದ್ರೆ ನಿಮ್ ಟೀಗೆ ನೀವು ದುಡ್ಡು ಕೊಡಿ, ನನ್ನ ಟೀಗೆ ನಾನು ಕೊಡ್ತೀನಿ. ಎಕ್ಸ್ಕ್ಯೂಸ್ ಮೀ. ಹಲೋ. ಶ್ರೀ ಇನ್ನೂ ಯಾಕೋ ಮನೆಗೆ ಬಂದಿಲ್ಲ? ಆಫೀಸ್ನಲ್ಲೇ ಇದೆಯಾ? ಇಲ್ಲ, ಹೊರಗಡೆ ಇದ್ದೇನೆ. ಹೊರಗಡೆ ಏನ್ ಮಾಡ್ತಾ ಇದ್ಯಾ? ಟೀ ಕುಡಿತಾ ಇದ್ದೀನಿ. ಆಚೆ ಕಡೆ ಟೀ ಕುಡಿತಾ ಇದ್ಯಾ? ಏನಾಯ್ತು? ತಲೆನೋವಾ? ಮನೆಗೆ ಬಂದಿದ್ರೆ ಸ್ಟ್ರಾಂಗ್ ಆಗಿ ಮಾಡ್ಕೊಡ್ತಿರ್ಲಿಲ್ವೇನೋ? ಹುಷಾರು. ಏನ್ ಹೇಳು? ಟೀ ಹೊರಗಡೆ ಎಲ್ಲ ಕುಡಿಬೇಡ, ಯಾವ್ಯಾವ ನೀರೆಲ್ಲ ಮಾಡಿರ್ತಾರೆ. ಕಲಾ ಕುಡಿಲಿ. ಹಲೋ, ಯಾಕೆ ತಡ? ಏನಾದ್ರು ಸಮಸ್ಯೆನಾ? ಇಲ್ಲ, ಸಮಸ್ಯೆ ಏನೂ ಇಲ್ಲ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಇರ್ತೇನೆ. ಆಯ್ತು, ಆರಾಮಾಗಿ ಬಾ. ನೆಮ್ಮದಿಯಾಗಿ ಒಂದು ಗ್ಲಾಸ್ ಟೀ ಕುಡಿಯೋಕ್ಕೂ ನೀವುಗಳು ಬಿಡಲ್ಲ ಅವನಿಗೆ. ಮನೆಯಿಂದನಾ? ಯಾಕೆ ಲೇಟು ಅಂತ ವೈಫಾ? ಅಯ್ಯೋ ಇಲ್ಲ ಅಪ್ಪ, ನನಗಿನ್ನೂ ಮದುವೆನೇ ಆಗಿಲ್ಲ. ಗೊತ್ತು, ಸುಮ್ಮನೆ ಬಿಸ್ಕೆಟ್ ಹಾಕ್ದೆ ಅಷ್ಟೇ. ಒಬ್ರೇನಾ? ಹೌದು. ನೀವು? ನನಗೊಬ್ಬ ತಮ್ಮ ಇದ್ದಾನೆ. ಅವನಂದ್ರೆ ನನಗೆ ಮುದ್ದು, ನಾನಂದ್ರೆ ನಮ್ಮಪ್ಪಂಗೆ ಮುದ್ದು. ನಿಮಗೆ? ನನಗೆ ಅಪ್ಪ ಇಲ್ಲ, ಮನೆ ಬಿಟ್ಟು ಹೊಟ್ಟೋದ್ರು ನಾನು ಹುಟ್ಟೋಕ್ಕಿಂತ ಮುಂಚೆನೆ. ಐ ಆಮ್ ಸಾರಿ. ನನಗೂ ಅಮ್ಮ ಇಲ್ಲ. ಓ, ಈವನ್ ಐ ಆಮ್ ಸಾರಿ. ಆದರೆ ನಂಗೆ ಅಮ್ಮನ ಪ್ರೀತಿನ ಚಿಕ್ಕಮ್ಮನೇ ಕೊಡ್ತಿದ್ದಾರೆ. ನಿಮಗೊಂದು ವಿಷಯ ಹೇಳಲಾ? ನನ್ನನ್ನು ಮನೆ ಬಿಟ್ಟು ಓಡಿಸೋ ಪ್ಲಾನ್ ಮಾಡ್ತಿದ್ದಾರೆ. ಮತ್ತಿವಾಗ ಏನು ಮಾಡ್ತೀರಾ? ಅಂದ್ರೆ ನನಗೆ ಮದುವೆಗೆ ಗಂಡು ಹುಡುಕ್ತಿದ್ದಾರೆ. ಹಾಗಂತೂ ಸಿಗ್ದವ್ರನ್ನೆಲ್ಲ ಮದುವೆ ಆಗಕ್ಕಾಗತ್ತಾ? ಒಬ್ಬ ಒಳ್ಳೆ ಸ್ನೇಹಿತೆ ಥರ ನೋಡ್ಕೊಳ್ಳೋರನ್ನ ಮದುವೆ ಆಗಬೇಕು. ಮೊದಲು ಪರಿಚಯ,
ಸ್ನೇಹ, ಆಮೇಲೆ ಪ್ರೀತಿ. ಇದೆಲ್ಲ ಕನಸು ನನಗೂ ಇತ್ತು, ಆದರೆ ಇದೆಲ್ಲ ಕನಸಿಗೆ ಸರಿ. ಅದಕ್ಕೆ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನಾನು ಯಾರನ್ನ ಮದುವೆ ಆಗ್ತೀನೋ ಅವ್ರನ್ನೇ ಪ್ರೀತಿಸ್ತೀನಿ. ಅವ್ರು ಹೇಗಿದ್ರು ಸರಿ. ಬೇಡ ಬೇಡ ಬೇಡ, ನಾನೇ ಪೇ ಮಾಡ್ತೀನಿ. ಇದು ನನ್ನ ಟ್ರೀಟ್. ಸರಿ. ಎಷ್ಟಾಯ್ತು ಸರ್? ನಿಮ್ದಾ 12 ರೂಪಾಯಿ. ಸರಿಯಾಗಿ ಚೇಂಜ್ ಕೊಟ್ಬಿಡಿ ಸರ್. ಹಾಂ. ಮಿಸ್ಟರ್ ಅಕೌಂಟೆಂಟ್, ಪರವಾಗಿಲ್ಲ, ನಾನು ಕೊಡ್ತೀನಿ. ಅದು ತಿಂಗಳ ಕೊನೆ ಸಾಲಲ್ಲ, ಗೊತ್ತಾಗುತ್ತೆ ಬಿಡಿ, ಪರವಾಗಿಲ್ಲ. ನೆಕ್ಸ್ಟ್ ಟೈಮ್ ನಿಮ್ದೆ ಟ್ರೀಟ್, ಓಕೆನಾ? ಶ್ಯೂರ್. ಓಕೆ, ತಗೊಳ್ಳಿ. ಹೊರಡೋಣ? ಮಳೆ ಬರುತ್ತೆ ಅನ್ಸುತ್ತೆ. ಛತ್ರಿ ಇದೆಯಲ್ವಾ? ಇಲ್ಲ. ಒಂದ್ ಸಂಬಳದಲ್ಲಿ ಒಂದ್ ಛತ್ರಿ ತಗೊಳ್ಳೋದಲ್ವಾ? ಮಳೆ ಬಂದು ನೆಂದ್ರೆ ಜ್ವರ ಬರುತ್ತೆ, ಆಫೀಸಿಗೆ ರಜಾ ಹಾಕ್ಬೇಕಾಗುತ್ತೆ, ಆಮೇಲೆ ಸಂಬಳ ಕಟ್ ಆಗುತ್ತೆ. ಸರಿ, ತಗೋತೀನಿ. ಬನ್ನಿ ಹೋಗೋಣ. ಟೀ ಕುಡಿದು ಬಂದ್ಬಿಡ್ತೀನಿ ಅಂದ. ಎಲ್ಲೋದ ಈ ಹುಡುಗ? ಫೋನ್ ಮಾಡು. ನಾಟ್ ರೀಚಬಲ್. ಅಯ್ಯೋ ಇರಿ, ಈ ಮೊಬೈಲ್ ಕತೆನೇ ಇಷ್ಟು. ನಾನು ಲ್ಯಾಂಡ್ಲೈನಿಂದ ಫೋನ್ ಮಾಡ್ತೀನಿ. ಅಕ್ಕ, ಮೊನ್ನೆ ಹರಿಕತೆಲಿ ಏನಾಯ್ತು ಗೊತ್ತಾ? ಮೊದಲು ಫೋನ್ ಮಾಡಿ. ನಮ್ದೇ ಇಲ್ಲಿ ಹರಿಕತೆ ಆಗಿದೆ. ಅವ್ನು ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ. ಮಾಡು ಮಾಡು. ಇವಳಿಲ್ಲ ಅಂದ್ರೆ ಮನೇಲಿ ನೆಮ್ಮದಿ ನೋಡು. ಯಾಕಪ್ಪ ಹಾಗೆ ಹೇಳ್ತೀರಾ? ನೋಡು, ಅವಳು ಇಲ್ಲದೆ ಇದ್ರೆ ಮನೆ ಎಷ್ಟು ಶಾಂತವಾಗಿದೆ. ಅವಳೇನಾದ್ರು ಇದ್ದಿದ್ರೆ ಮನೆ ಥಿಯೇಟರ್ ತರ ದಿನಕ್ಕೆ 3 ತರ ಶೋ. ಎಲ್ಲೋಗಿದ್ದಾಳೆ? ಅವ್ರ ಅಣ್ಣನ ಮನೆಗೆ. ಓಹೋ, ಅಣ್ಣನ ಹತ್ರ ಜಂಬ ಕೊಚ್ಕೊಳಕ್ ಹೋಗಿರ್ತಾಳೆ. ಜಾನುಗೆ ಶ್ರೀಮಂತ ಹುಡುಗನ್ ನೋಡಿದ್ದೀನಿ ಅಂತ ಅವಳ ಮುಖಕ್ಕೆ ಅಷ್ಟು ಬೆಂಕಿ ಬಿತ್ತು. ಪರ್ಮನೆಂಟ್ ಆಗಿ ಅವ್ರ ಅಣ್ಣನ ಮನೆಗೆ ಹೋಗ್ಬಿಡ್ಬೇಕು, ಆಗ ನೆಮ್ಮದಿ. ಯಾಕಪ್ಪ ಹಾಗೆ ಮಾತಾಡ್ತೀರಾ? ನಿನಗೆ ಯಾಕೆ ಅವಳ ಬಗ್ಗೆ ಅಷ್ಟು ಕನಿಕರ? ಜೀವನದಲ್ಲಿ ಸಮಸ್ಯೆಗಳು ಬರ್ತವೆ, ಎಡಗ್ಬಿಡ್ತೀವಿ. ಆದ್ರೆ ಸುನಂದ ಎಡಗಿದ್ದೇ ಸಾಕು, ಕಲ್ಲೇ ತಾಕ್ಬಿಡ್ತಾಳೆ. ಆದ್ರೆ ನಿಮ್ಮಮ್ಮ ಕೈ ಹಿಡ್ದು ಎತ್ತುತ್ತಾ ಇದ್ಲು. ನಿಮ್ಮಮ್ಮದ್ದು ದೊಡ್ಡ ಮನಸ್ಸು ಕಣೆ. ಅವಳಿಗೆ ಸ್ವಾರ್ಥ ಇರಲಿಲ್ಲ. ಅವಳು ಇದುವರೆಗೂ ನನಗೆ ಯಾವ ಕಷ್ಟನೂ ಸುಳಿಲೇ ಇಲ್ಲ. ಗಂಡ ಹೆಂಡತಿ ಸ್ನೇಹಿತರ ಥರ ಒಂದೇ ಮನಸ್ಸಿಂದ ಸಾಗದೆ ಹೋದರೆ ಜೀವನ ನರಕ ಆಗುತ್ತೆ ಮಗಳೇ. ಅನುಭವದ ಮಾತು ಹೇಳ್ತಾ ಇದ್ದೀನಿ, ಕೇಳು ಮಗಳೇ. ಬಲವಂತದಿಂದ ಆಗೋ ಮದುವೆಯಲ್ಲಿ ಯಾರೂ ಸುಖವಾಗಿರೋಕ್ಕಾಗಲ್ಲ. ಅದಕ್ಕೆ ಸಾಕ್ಷಿ ನಾನು, ಸುನಂದ. ಮದುವೆ ಮುರಿಯೋ ಪ್ಲಾನ್ ಇದ್ರೆ ಮರ್ತು ಬಿಡಿ. ಹುಡುಗ ಒಳ್ಳೆಯವನು. ನಿಮ್ದೇನ್ರಿ ಗುನ್ಗು? ಹುಡುಗನೇ ಅವನು. ಮಲ್ತಾ ಏನೋ ಹುಡುಕಿದ್ದು, ಅದಕ್ಕೆ ಈ ಧೋರಣೆ. ಏನಾದ್ರೂ ಕೇಳಿದ್ರೆ ಸಾಕು ಬೀದಿ ರಂಪ ಮಾಡ್ಬಿಡ್ತೀಯ. ಏನ್ರಿ ಅದ್ ರಂಪ? ಮಗಳು ಚೆನ್ನಾಗಿರ್ಲಿ ಅಂತ ಬಯಸೋದು ರಂಪನ? ಬರೀ ದುಡ್ಡಿಂದ ಸಂತೋಷ ಸಿಗಲ್ವೇ? ಈಗ ತೊಳ್ಕೊಳ್ಳೋ ನೀರಿಗೂ ದುಡ್ಡು ಕೊಡ್ಬೇಕಾಗತ್ತೆ. ನೀನು ಉಲ್ಟಾ ಮಾತಾಡೋದನ್ನ ನಿಲ್ಸು. ಸರಿ, ನಿಮ್ ಮನಸ್ಸಿನಲ್ಲಿ ಯಾವ್ದಾದ್ರು ಒಳ್ಳೆ ಗಂಡಿದ್ರೆ ಹೇಳಿ. ಇದಾನ? ಆ ಯೋಗ್ಯತೆ ಇಲ್ದೇ ಇದ್ಮೇಲೆ ಯಾಕ್ರಿ ಇಷ್ಟು ಮಾತಾಡ್ತೀರಾ? ನನ್ನ ಯೋಗ್ಯತೆ ಬಗ್ಗೆ ಮಾತಾಡ್ಬೇಡ ನೀನು. ಅಪ್ಪ, ಜಗಳ ಆಡಬೇಡಿ. ನೀನೇ ಹೇಳು, ಅವನ ಹತ್ರ ದುಡ್ಡಿದೆ ಅಂದ ಮಾತ್ರಕ್ಕೆ ನಿಮ್ದೇ ಆಗಿರ್ತೀಯ? ಮನಸ್ಸಾರೆ ಹೇಳು, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು, ಸುಮ್ಮನೆ ಆಗ್ಬಿಡ್ತೀನಿ. ಇಷ್ಟ ಆಗಿದ್ದಕ್ಕೆ ಅಪ್ಪ ಈ ಮದ್ವೆಗೆ ಒಪ್ಪಿರೋದು. ಇಷ್ಟ್ರ ಮೇಲೂ ಈ ವಿಷಯಕ್ಕೆ ಜಗಳ ಆಗಿದ್ರೆ ನನ್ನ ಮನ್ಸಿಗೆ ನೋವಾಗುತ್ತೆ. ನೀವು ಯಾವತ್ತೂ ನನಗೆ ಬೇಜಾರು ಮಾಡಿದವರಲ್ಲ. ಇನ್ನು ನಾನು ಸ್ವಲ್ಪ ದಿನ ಈ ಮನೆಯಲ್ಲಿ ನೋವು ಮಾಡಿ ಕಳ್ಸ್ಕೊಡ್ಬೇಡಿಪ್ಪ.
ಶ್ರೀ ಯಾಕೋ ಹೀಗೆ ನೆನ್ಕೊಂಡು ಬಂದಿದೀಯಾ? ಹೋಗಿ ಟವಲ್ ತಗೊಂಬ ಬೇಬಿ. ಉರುಳ್ ಸೇವೆ ಮಾಡಕ್ ಮುಂಚೆ ಒದ್ದೆ ಆಗ್ತಾರಲ್ಲ ಹಾಗೆ ಒದ್ದೆ ಆಗಿದೆಯಲ್ಲ ಶ್ರೀ ನೀನು. ಫ್ರಿಡ್ಜ್ ಸ್ವಿಚ್ ಹಾಕಿದೆ, ಬೇಗ ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ಬಿಡು. ಫ್ರಿಡ್ಜ್ ಅಲ್ವೇ, ಗೀಸರು. ಹಾ ಅದೇ. ಯಾಕೋ ಈ ನಡುವೆ ನೀನ್ ಹೀಗೆ? ಇದು 2ನೇ ಸಲ ನೀನ್ ನೆನ್ಕೊಂಡು ಬರ್ತಾ ಇರೋದು. ಶ್ರೀ ನೀ ಹೋಗಿ ಸ್ನಾನ ಮಾಡಿ ಮೊದ್ಲು ಬಟ್ಟೆ ಬದಲಾಯಿಸು. ಹೋಗಪ್ಪ ಹೋಗಪ್ಪ ಹೋಗು. ಶ್ರೀ ಕಾರ್ ಇದ್ರು ಯಾಕೆ ನೆನ್ಕೊಂಡ್ ಬಂದೆ? ಬೇರೆ ಹುಡುಗನ ಹುಡುಕ್ತೀನಿ. ನೋ ಡ್ಯಾಡ್, ನಾನು ಮದುವೆ ಅಂತ ಆದ್ರೆ ಅವನನ್ನೇ. ಹಠಕ್ಕೆ ಮದುವೆ ಆಗಬಾರ್ದು. ಹೌದು, ಟ್ಯಾಕ್ಟ್ಫುಲ್ ಆಗಿ ಹೊಲಿಸ್ಕೋಬೇಕು.